ಲಾರಿ ಮುಷ್ಕರದಿಂದ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ. ಬೀದರ್ ನಗರದಲ್ಲಿ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ದ ಜನ. ಬೈಕ್ ಕ್ಯಾನ್ ಡಬ್ಬಿಗಳೊಂದಿಗೆ ದೌಡಾಯಿಸ್ತಾ ಇದ್ದಾರೆ ಜನ. ಬಹುತೇಕ ಪೆಟ್ರೋಲ್ ಬಂಕ್ಗಳಿಗೆ ಪೊಲೀಸ್ ಬಂದೋಬಸ್ತ್. ಮುಂಬೈನಲ್ಲಿ 70%ಗೂ ಹೆಚ್ಚು ಟ್ರಕ್ ಮಾಲೀಕರ ಪ್ರತಿಭಟನೆ. ಮುಂಬೈನ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ಅಭಾವ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲೂ ಅದೇ ಸ್ಥಿತಿ ಬರಬಹುದು ಎಂಬ ಭಯ ಕಾಡ್ತಾ ಇದೆ. ಯಾಕಂದರೆ ಎಲ್ಲ ಟ್ರಕ್ಗಳು ಎಲ್ಲೂ ಕೂಡ ಸಂಚಾರ ಮಾಡ್ತಾ ಇಲ್ಲ. ಹಾಗಾಗಿ ಈ ಪೆಟ್ರೋಲ್ ಡೀಸೆಲ್ ತಗೊಂಡೋಗುತ್ತಲ್ಲ ಅದು ಕೂಡ ಸಂಚಾರ ಮಾಡ್ತಾ ಇಲ್ಲ. ಅಭಾವ ಉಂಟಾಗಿದೆ. ಆದರೆ ಅಭಾವ ಇನ್ನೂ ಉಂಟಾಗಿಲ್ಲ. ಆದರೆ ಒಂದು ವಿಜುವಲ್ ತೋರಿಸ್ತೀನಿ. ಇದು ಬೀದರ್ನ ವಿಜುವಲ್. ಅಯ್ಯಯ್ಯೋ, ಬೀದರ್ನಲ್ಲಿ ನೋಡಿ, ಬೀದರ್ನಲ್ಲಿ ಎಲ್ಲ ಡೀಸೆಲ್ಗೆ ಪೆಟ್ರೋಲ್ಗೆ ಮುಗಿ ಬೀಳ್ತಾ ಇದ್ದಾರೆ. ಟ್ರಕ್ ಮುಷ್ಕರದಿಂದಾಗಿ ಎಲ್ಲರೂ ಮುಗಿ ಬೀಳ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ, ಈ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಹಿಟ್ ಆ್ಯಂಡ್ ರನ್ ಪ್ರಕರಣ ಇದೆಯಲ್ಲ, ಆಕ್ಸಿಡೆಂಟ್ ಮಾಡಿ ಓಡೋಗ್ತಾರಲ್ಲ, ಅದಕ್ಕೆ ಈ ಹಿಂದೆ 2 ವರ್ಷ ಶಿಕ್ಷೆ ಇತ್ತು, 10 ವರ್ಷ ಶಿಕ್ಷೆಯನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಅದಕ್ಕಾಗಿ ಟ್ರಕ್ ಮಾಲೀಕರು ನಾವೇನು ಸುಮ್ಮನೆ ಆಕ್ಸಿಡೆಂಟ್ ಮಾಡ್ತೀವಾ, ಹಿಟ್ ಆ್ಯಂಡ್ ರನ್ ಮಾಡ್ತೀವಾ, ಅದು ಮಾಡಬಾರ್ದು ಅಂತೇಳಿ ಈಗ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬನ್ನಿ, ಈ ಕಾರಣಕ್ಕಾಗಿ ಇಲ್ಲಿ ಪೆಟ್ರೋಲ್ ಸಿಗಲ್ಲ, ಟ್ರಕ್ಗಳು ಬಂದಾಗಿದೆ, ಲಾರಿಗಳು ಬಂದಾಗಿದೆ ಅಂತೇಳಿ ಫುಲ್ ಎಲ್ಲ ಬೀದರ್ನಲ್ಲಿ. ಮಲ್ಲಿಕಾರ್ಜುನ್ ಮರ್ಕಲೆ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದರೆ. ಮಲ್ಲಿಕಾರ್ಜುನ್, ಪೆಟ್ರೋಲ್ ಡೀಸೆಲ್ ಇದೆಯಾ, ಮುಗೀತಾ, ಏನು ಕತೆ, ಏನು ಕಂಡು ಬರ್ತಾ ಇದೆ ಅಲ್ಲಿ? ಹೌದು ಜಯಪ್ರಕಾಶ್, ಜನ ಮರಳು ಜಾತ್ರೆ ಮರಳು ಗೊತ್ತಿಲ್ಲ. ಆದ್ರೆ ಗಡಿ ಜಿಲ್ಲೆ ಬೀದರಲ್ಲಿ ನಿಜಕ್ಕೂ ಜನರು ಸಾಕಷ್ಟೊಂದು ಆತಂಕೀಡಾಗ್ಯಾರ ಅಂತ ಹೇಳ್ಬೋದು, ಭಯಭೀತರಾಗಿದ್ದಾರೆ ಅಂತ ಹೇಳ್ಬೋದು. ಬೀದರ್ ಜಿಲ್ಲೆಯ ಬಹುತೇಕ ಪೆಟ್ರೋಲ್ ಬಂಕ್ ಏನದಂದ್ರೆ ಬಂಕ್ ಮುಂಭಾಗದಲ್ಲಿ ಜನವೋ ಜನ ಯಾವ ರೀತಿ ಫ್ರೀ ಹಾಲು ಕೊಡ್ತಾರ, ಫ್ರೀ ನೀರಿಗಾಗಿ ಜನ ಟ್ಯಾಂಕ್ ಕೈಯಲ್ಲಿ ಕ್ಯಾನ್ಗಳ ತೊಗೊಂಡು ಬರ್ತಾರೆ. ಅದೇ ರೀತಿ ನೋಡ್ಬೋದು ನೀವು ಇಲ್ಲಿ ಡಬ್ಬಿಗಳನ್ನು ಕ್ಯಾನ್ಗಳನ್ನು ಹಿಡ್ಕೊಂಡು ಹಣ ಕೊಟ್ಟು ಪೆಟ್ರೋಲ್ ತೊಗೊಳಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಜಿಲ್ಲೆಯ ಇದು ಒಂದು ಪೆಟ್ರೋಲ್ ಬಂಕ್. ಈಗಾಗಲೇ ನಗರದ ಅಂಬೇಡ್ಕರ್ ವೃತ್ತದಲ್ಲಿದ್ದಂಥ ಹೃದಯ ಭಾಗದಲ್ಲಿದ್ದಂಥ ಆ ಸಿಂಧೋಲ್ ಪೆಟ್ರೋಲ್ ಬಂಕ್ದಲ್ಲಿ ನಾವಿದ್ದೀವಿ. ಇದು ಒಂದು ಪೆಟ್ರೋಲ್ ಬಂಕ್ ಇಲ್ಲ, ಬಹುತೇಕ ಎಲ್ಲ ಪೆಟ್ರೋಲ್ ಬಂಕ್ ಜಿಲ್ಲೆಯಾದ್ಯಂತ ನೋ ಸ್ಟಾಕ್ ಅಂತೇಳಿ ಈಗಾಗಲೇ ಬೋರ್ಡ್ ಹಾಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಕೂಡ ನೋಡ್ಬೋದು ಪೊಲೀಸರು ಏನದಂದ್ರೆ ಖುದ್ದು ಭದ್ರತೆ ಜನರನ್ನು ತೆರೆಸ್ಲಕ್ಕೆ ಓಡಿಸ್ಲಕ್ಕೆ ಪೊಲೀಸರೇ ಬಂದಿದ್ದಾರೆ. ಯಾಕಂದ್ರೆ ಎಲ್ಲ ಪೆಟ್ರೋಲ್ ಬಂಕ್ ನೋ ಸ್ಟಾಕು, ಎಲ್ಲೂ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ. ಹೀಗಾಗಿ ಜನ ಸಾಕಷ್ಟು ಒಂದು ಆತಂಕೀಡಾಗ್ಯಾರ ಅಂತ ಹೇಳ್ಬೋದು. ಏನು ಈಗಾಗಲೇ ಮಹಾರಾಷ್ಟ್ರ ತೆಲಂಗಾಣ ಭಾಗದಲ್ಲಿ ಕೇಂದ್ರ ಸರ್ಕಾರದ ಏನು ಹೊಸ ಒಂದು ಕಾಯ್ದೆ ಅಂದರೆ ಹಿಟ್ ಆ್ಯಂಡ್ ರನ್ ಏನು ಕಾಯ್ದೆ, ಆ ಕಾಯ್ದೆಯನ್ನು ವಿರೋಧಿಸಿ ಲಾರಿ ಚಾಲಕರು ಏನು ಈಗಾಗಲೇ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ಆ ಒಂದು ಪ್ರೊಟೆಸ್ಟ್ ಹಿನ್ನೆಲೆಯಲ್ಲಿ 3 ದಿವಸ ಪ್ರೊಟೆಸ್ಟ್ ಇದೆ. ಎಲ್ಲೂ ಕೂಡ ಡೀಸೆಲ್ ಪೆಟ್ರೋಲ್ ಬರಲ್ಲ ಎಂಬುದು ಆತಂಕ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಯಾಕೆ ಈ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತಂದರೆ, ಮೊನ್ನೆ ಒಂದು ಹೊಸ ಕಾನೂನು ತಂದಿದ್ದಾರೆ. ಹಳೆ ಕಾನೂನು ಏನಿತ್ತು ಅಂದರೆ ಹಿಟ್ ಆ್ಯಂಡ್ ರನ್. ಈ ಟ್ರಕ್ಗಳು ಹಿಟ್ ಆ್ಯಂಡ್ ರನ್ ಮಾಡಿದರೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಆಗ್ತಾ ಇತ್ತು. ಆಮೇಲೆ ಕೆಲವರಿಗೆ ಆಗ್ತಾ ಇಲ್ಲ, ಯಾಕಂದರೆ ಕಾರಣಾಂತರಗಳಿಂದ ಆಯಿತು, ನಿದ್ದೆ ಬಂದಾಯಿತು, ಹೀಗೆಲ್ಲ ಇರುತ್ತೆ. ಈಗ ಹೊಸ ಕಾನೂನು ಪ್ರಕಾರ ಏನು ಗೊತ್ತಾ, ಹೊಸ ಕಾನೂನು ಪ್ರಕಾರ ಹಿಟ್ ಆ್ಯಂಡ್ ರನ್ ಮಾಡಿದರೆ ಸಾಬೀತಾದರೆ, ಈ ಹಿಂದೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಇತ್ತು, ಬೇರೆ ಯಾವುದೇ ದಂಡ ಗಿಂಡ ಯಾವುದೂ ಇರಲ್ಲ. ಲಾರಿಗಳು ಹಿಟ್ ಆ್ಯಂಡ್ ರನ್ ಮಾಡಿದರೆ ನೋಡಿ, ಯಾವುದಾದ್ರೂ ಗಾಡಿಗೆ, ಕಾರ್ಗೆ, ಬೈಕ್ಗೆ, ನೋಡಿ ಇದೊಂದು ವಿಜುವಲ್ ಇದೆಯಲ್ಲ, ಓಕೆ, ಅವ್ರು ಹೊರಟೋಗ್ಬಿಟ್ರು, ಪಾಪ ಅವ್ನು ಸತ್ತೋಗ್ಬಿಡ್ತಾನೆ, ಮತ್ತೊಂದೇನೋ ಆಗುತ್ತೆ. ಅಂಥದ್ದಾದರೆ 2 ಲಕ್ಷ ದಂಡ ವಿಧಿಸ್ತಾ ಇದ್ರು. ಓಕೆ, ಸರಿ, 2 ವರ್ಷ ಜೈಲಿತ್ತು. ಹೊಸ ಕಾನೂನು ಏನು ಹೇಳುತ್ತೆ ಅಂತಂದರೆ, ನೋ, ಇನ್ನು ಮುಂದೆ ಈ ಥರ ಮಾಡಿದರೆ 10 ವರ್ಷ ಜೈಲು ಶಿಕ್ಷೆ ಹಿಟ್ ಆ್ಯಂಡ್ ರನ್ಗೆ, ಜೊತೆಗೆ 7 ಲಕ್ಷ ದಂಡ. 10 ವರ್ಷ ಜೈಲು, 7 ಲಕ್ಷ ದಂಡ. ಮೊದಲು 2 ವರ್ಷ ಜೈಲು ಮಾತ್ರ ಇತ್ತು, ಬೇರೆ ಏನಿರಲಿಲ್ಲ. ಈಗ 10 ವರ್ಷ ಜೈಲು ಮತ್ತು 7 ಲಕ್ಷ ದಂಡ. ಟ್ರಕ್ ಮಾಲೀಕರಿಗೆ ಸಿಟ್ಟು ಬಂದಿದೆ. ಅವ್ರು ಏನು ಹೇಳ್ತಾರೆ ನೋಡಿ, ಸರ್, ಉದ್ದೇಶಪೂರ್ವಕವಾಗಿ ಯಾರೂ ಅಪಘಾತ ಮಾಡಲ್ಲ. ಅಪಘಾತವಾದಾಗ ಜನ ಚಾಲಕರಿಗೆ ಥಳಿಸ್ತಾರೆ, ನಮಗೆ ಒಡೆದು ಉಪ್ಪಿನಕಾಯಿ ಹಾಕ್ತಾರೆ. ಇನ್ನು ಮಂಜು ಕವಿದಾಗ, ಫಾಗ್ ಇದ್ದಾಗ, ಅದು ಫಾಗ್ ನಿಮ್ಗೆ ಗೊತ್ತಲ್ಲ, ಫುಲ್ ಮಂಜು ಕವಿದಾಗ ಗೊತ್ತೇ ಆಗಲ್ಲ. ದೊಡ್ಡ ಏನು ಸರಣಿ ಆಕ್ಸಿಡೆಂಟ್ ಆಗಿದ್ದು ನಿಮ್ಗೆ ಗೊತ್ತಿರ್ಬೋದು. ಮಂಜು ಕವಿದಾಗ ಅಪಘಾತವಾದರೂ 10 ವರ್ಷ ಜೈಲ. ಹೊಸ ಕಾನೂನಿನಿಂದ ಹೊಸ ಚಾಲಕರಿಗೆ ಭಯವಾಗಿದೆ. ಈ ಉದ್ಯಮಕ್ಕೆ ಬರಲು ಎಲ್ಲರೂ ಭಯ ಬೀಳ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬಹುಶಃ ಕೇಂದ್ರ ಸರ್ಕಾರ ಈ ಕಾನೂನನ್ನು ವಾಪಸ್ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ, ಅಥವಾ ಏನಾದರೂ ಬದಲಾವಣೆ ಮಾಡ್ಬೋದು. ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಟ್ರಕ್ ಬಂದಾದರೆ ಇಡೀ ದೇಶಕ್ಕೆ ಕಂಟಕ. ಟ್ರಕ್ ಚಾಲಕರು ಮುನಿದರೆ ಇಡೀ ದೇಶಕ್ಕೆ ಸಂಕಷ್ಟ. ಈಗಾಗಲೇ ಕೆಲ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಉಂಟಾಗಿದೆ.
ಪಂಜಾಬ್ ಮುಂಬೈನ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಆಹಾರೋತ್ಪನ್ನ ಸಾಗಣೆಗೂ ಎದುರಾಗಲಿದೆ ಸಂಕಷ್ಟ. ತರಕಾರಿ ಗಿರಕಾರಿ ಎಲ್ಲ ರೇಟ್ ಜಾಸ್ತಿ ಆಗ್ಬೋದು ನಾಳೆ ನಾಡಿದ್ದು. ಹಾಗಾಗಿ ಇಲ್ಲಿ ಏನಾಯಿತು, ಬೀದರ್ನಲ್ಲಿ ನಮ್ಮ ಮರಕಲೆ ಅವರು ನೋಡ್ಲಿಕ್ಕೆ ಹೋದಾಗ ಎಲ್ಲ ಕಡೆ ಬೈಕು ಕಾರು ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಈ ಇಶ್ಯೂ ಏನಿದೆ ಬಹುಶಃ ಕೇಂದ್ರ ಸರ್ಕಾರ ಅದನ್ನು ಅಡ್ರೆಸ್ ಮಾಡ್ಬೋದು ಅಂತ ಅನಿಸುತ್ತೆ. ವಾಪಸ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ.